ಸಾರಿಗೆ ಅಧಿಕಾರಿಗಳು ಹಾಗೂ ಪೊಲೀಸರಿಂದ ಲಾರಿ ಮಾಲೀಕರಿಗೆ ಮತ್ತು ಚಾಲಕರಿಗೆ ಅನಗತ್ಯ ತೊಂದರೆ ನೀಡಲಾಗುತ್ತಿದೆ ಎಂದು ದಾವಣಗೆರೆ ಜಿಲ್ಲಾ ಲಾರಿ ಮಾಲೀಕರು ಮತ್ತು ಸಾರಿಗೆ ಏಜೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಸೈಯದ್ ಸೈಫುಲ್ಲಾ ಆರೋಪ ಮಾಡಿದ್ದು, ದಿನದಿಂದ ದಿನಕ್ಕೆ ಸಾರಿಗೆ ಉದ್ಯಮ ನಡೆಸುವುದು ಅತ್ಯಂತ ಕಷ್ಟಕರವಾಗುತ್ತಿದೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಾಹನಗಳ ಎಲ್ಲ ದಾಖಲೆಗಳು ಸರಿಯಾಗಿದ್ದರೂ ಗಡಿ ಭಾಗಗಳಲ್ಲಿ ಗಂಟೆಗಟ್ಟಲೆ ವಾಹನಗಳನ್ನು ತಡೆದು ನಿಲ್ಲಿಸಲಾಗುತ್ತಿದೆ. ದೇಶಾದ್ಯಂತ ಜಿಎಸ್ಟಿ ಜಾರಿಯಾದ ಬಳಿಕ ಪರಿಶೀಲನಾ ಚೆಕ್ ಪೋಸ್ಟ್ಗಳ ಅವಶ್ಯಕತೆ ಇಲ್ಲದಿದ್ದರೂ ಅಧಿಕಾರಿಗಳು ವಾಹನಗಳಿಗೆ ಕಿರುಕುಳ ನೀಡುವುದನ್ನು ಮುಂದುವರಿಸಿದ್ದಾರೆ ಎಂದು ದೂರಿದರು. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ವೆಚ್ಚವನ್ನು ನಿಯಮದಂತೆ ಸರಕು ಮಾಲೀಕರೇ ಭರಿಸಬೇಕಿದ್ದರೂ ಲಾರಿ ಮಾಲೀಕರಿಂದಲೇ ವಸೂಲಿ ಮಾಡಲಾಗುತ್ತಿದೆ. ಹಾಗೆಯೇ ಓವರ್ಲೋಡ್ ಪ್ರಕರಣಗಳಲ್ಲಿ ಕೇವಲ ಚಾಲಕರನ್ನು ಹೊಣೆ ಮಾಡದೆ ಸರಕು ಮಾಲೀಕರು ಹಾಗೂ ಖರೀದಿದಾರರನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದು ಆಗ್ರಹಿಸಿದರು. ರಾತ್ರಿ ವೇಳೆ ಪೊಲೀಸರು ಸರಕು ಸಾಗಣೆ ವಾಹನಗಳನ್ನು ಅನಗತ್ಯವಾಗಿ ತಡೆದು ಚಾಲಕರಿಗೆ ತೊಂದರೆ ಕೊಡುವುದನ್ನು ತಡೆಯಬೇಕು. ಅಪಘಾತದ ಸಮಯದ ತೊಡಕುಗಳು, ಚಾಲಕರಿಗೆ ವಿಶ್ರಾಂತಿ ತಂಗುದಾಣಗಳ ಕೊರತೆ ಹಾಗೂ ಫೈನಾನ್ಸ್ ಕಂಪನಿಗಳ ಕಿರುಕುಳವನ್ನು ತಡೆದು ಸರ್ಕಾರ ತಕ್ಷಣವೇ ಈ ಉದ್ಯಮದ ಸಮಸ್ಯೆಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಚಂದ್ರಣ್ಣ, ಜಯಣ್ಣ, ವಾಣಿ ಶಂಬಣ್ಣ, ವಿಜಯ್ ಕುಮಾರ್, ಸೋಗಿ ವೀರೇಶ್ ಇದ್ದರು. ಇದು ವೆಹಿಕಲ್ ಟ್ರ್ಯಾಕಿಂಗ್ ಡಿವೈಸ್ ನಮ್ಗೆ ಯಾಕೆ ಅವಶ್ಯಕತೆ ಇದೆ ಗೊತ್ತಿಲ್ಲ. ವೆಹಿಕಲ್ ಟ್ರ್ಯಾಕಿಂಗ್ ಡಿವೈಸು ಬೇರೆ ಸ್ಟೇಟಲ್ಲಿ 5,000 ಇದೆ, ನಮ್ಮ ಸ್ಟೇಟಲ್ಲಿ 13,000 ಇದೆ. ನಾನು ನಾಗರಾಜ್, ನಿಮಗೆ ನೆನಪಿರಬೇಕು, ಸತೀಶ್, ನಿಮಗೆಲ್ಲ ನಾವು ಇದ್ರದ್ದು ರಿಫ್ಲೆಕ್ಟೆಡ್ ಟೇಪಿಂದು ನೀವು ಇದು ಮಾಡಿದ್ರಲ್ಲ, ನ್ಯೂಸ್ ಮಾಡಿದ್ರಲ್ಲ, ಅದು ಪೂರಾ ಸ್ಟೇಟ್ ನ್ಯೂಸ್ ಆಗಿ 500 ಕೋಟಿ ರೂಪಾಯಿ ಸ್ಕ್ಯಾಮ್ ಅಂತ ಅದು ಆಗಿದ್ದಾಗ ನೆಕ್ಸ್ಟ್ ಮೂಮೆಂಟ್ ಅದು ಹೋಯ್ತದು. ಸ್ಪೀಡ್ ಗವರ್ನರ್ ವಿಚಾರ ನಮ್ಮ ದಾವಣಗೆರೆಯಿಂದಾನೇ ಆಗಿದ್ದು, ರಿಫ್ಲೆಕ್ಟೆಡ್ ಟೇಪ್ ನಮ್ಮ ದಾವಣಗೆರೆಯಿಂದಾನೇ ಆಗಿದ್ದು. ಅದೇನು ಪ್ರಸಾರ ಆಗಿದ್ದು ನೆಕ್ಸ್ಟ್ ಮೂಮೆಂಟ್ ಅದೇನೋ ಒಂದು ಇಂಪ್ಲಿಮೆಂಟ್ ಆಗೇ ಆಗುತ್ತೆ. ದಯವಿಟ್ಟು ಅದಕ್ಕೆ ನಾನು ಏನು ಇವತ್ತು ಮುಂದೆ ನಮ್ಮ ನೋವನ್ನ ಹೇಳ್ಕೊಂಡೀನಿ, ಇದನ್ನು ಪ್ರಸಾರ ಮಾಡಿ ನಮಗೆ ಆದಷ್ಟು ಸರ್ಕಾರದಿಂದನೋ ಇಲ್ಲ ನಮ್ಮ ಜಿಲ್ಲಾಧಿಕಾರಿಗಳಿಂದ ಅನುಕೂಲ ಆಗಲಿ ಅಂತ ತಮಗೆಲ್ಲರಿಗೂ ಕೇಳ್ಕೊತೀನಿ. ಧನ್ಯವಾದಗಳು. ಇಲ್ಲ ಸರ್, ನಾವು ಸ್ಟೇಟಲ್ಲಿ ಮನವಿ ಕೊಟ್ಟಿದ್ದೀವಿ, ಇದರಲ್ಲೂ ಕೊಟ್ಟಿದ್ದೀವಿ. RBIದು ಗೈಡ್ಲೈನ್ಸ್ ವಿಚಾರವಾಗಿ ನಾವು ಮನವಿ ಕೊಡ್ತೀವಿ. ಯಾರಿಗೆ DC ಅವ್ರಿಗೆ ಮನವಿ ಕೊಟ್ಟು ಒಂದು ಮೀಟಿಂಗ್ ಕರೆದು ನಾನ್ ಬ್ಯಾಂಕಿಂಗ್ ಫೈನಾನ್ಸ್ನವರು ರಾತ್ರಿ 12 ಗಂಟೆಗೆ ಬಂದು ಆಫೀಸ್ ಮುಂದೆ ನಿಂತ ಗಾಡಿಗಳು ಬೀಗ ಡೈರೆಕ್ಟ್ ಸ್ಟಾರ್ಟ್ ಮಾಡಿ ತೊಗೊಂಡು ಹೋಗ್ತಿದ್ದಾರೆ. ಅವರಿಗೆಲ್ಲ ಒಂದು ಸ್ವಲ್ಪ ಬಂದೋಬಸ್ತ್ ಮಾಡಿರಿ. ಈ ಥರ ವಿತೌಟ್ ನೋಟಿಸ್ ತೊಗೊಂಡು ಹೋಗ್ಬಾರ್ದು ಗಾಡಿ. ಇವ್ರು ತೊಗೊಂಡೋಗಿ ಎಲ್ಲರೂ ಗಾಡಿ ಆಕ್ಸಿಡೆಂಟ್ ಮಾಡಿದ್ರೆ ಯಾರು ಜವಾಬ್ದಾರು? ಬಿಟ್ಟು ಓಡೋಗ್ಬಿಡ್ತಾರೆ ಅವರು. ಅಲ್ಲ, ಅದು ಮತ್ತೆ ಈಗ ಲಾರಿ ಓನರು ಯಾವುದಕ್ಕೂ ನಿಂತ್ಕೊಳ್ಳೋ ಕೆಪಾಸಿಟಿನೇ ಇಲ್ಲ. ಈಗ ಯಾವ ಕೇಸ್ ಕೊಡೋಕೆ ಹೋಗ್ತಾನೆ ಸ್ಟೇಷನ್ಗೆ ಅವನು? ಲಾರಿ ಮಾಲೀಕರು ಸುಮಾರು ಒಂದು 250 ಜನ 250 ಜನ ಲಾರಿ ಮಾಲೀಕರಿದ್ದಾರೆ. ಅದ್ರಾಗ ಒಂದು 50-60 ಜನ ಮೈನಸ್ ಆಗಿದ್ದಾರೆ. ಗಾಡಿಗಳು ಒಂದು 600-700 ಗಾಡಿ ನಮ್ಮ ಜಿಲ್ಲೆಯಲ್ಲಿ ಇದ್ದಾವೆ. ಒಂದು 600-700 ಗಾಡಿಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದಾವೆ. ಅದ್ರಾಗೆ ಆಲ್ ಇಂಡಿಯಾ ಪರ್ಮಿಟ್ ಗಾಡಿಗಳು ನನಗೆ ಅನ್ಸ್ಮಟ್ಟಿಗೆ ಬಹುತೇಕ ಒಂದು 60ರಿಂದ 70 ಆಲ್ ಇಂಡಿಯಾ ಪರ್ಮಿಟ್ ಗಾಡಿಗಳಿದ್ದಾವೆ. ಬಾರಿಗೆಲ್ಲ ಸ್ಟೇಟ್ ಪರ್ಮಿಟ್ ಗಾಡಿಗಳಿದ್ದಾವೆ. ಅದು ಹೆಂಗಂದರೆ ಕೆಲವು ಲೋಕಲ್ ಓಡ್ತವೆ, ಕೆಲವು ಒಂದೊಂದು ರೂಟ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಆ ರೂಟ್ ಅವ್ರು ಓಡ್ತಾರೆ. ರಾತ್ರಿ ವೇಳೆ ಏನಾಗ್ತದೆ ಅಂದರೆ ಗಸ್ತಿಗೆ ಬಂದಿರ್ತಾರಲ್ಲ ಪೊಲೀಸರು, ಅವ್ರೇನು ಮಾಡ್ತಾರೆ, ರಾತ್ರಿ ವೇಳೆ ಬಂದು ಹೈಟ್ ಇದೆ, ಓವರ್ಲೋಡ್ ಇದೆ, ಅದು ಇದೆ, ಇದು ಇದೆ, RTO ಕೊಡ್ತೀನಿ ನಿಮಗೆ ಅಂತ ಹೇಳ್ತಾರೆ. 2007ರಲ್ಲಿ ಇನ್ಫ್ಯಾಂಟ್ ಅವ್ರು ಇದ್ದಾಗಲೇ ಒಂದು ಆರ್ಡರ್ ಮಾಡಿದರು. ಇದು ಸೆಕ್ಷನ್ 113, 114, 194 ಏನಿದೆ ಅಲ್ಲ, ಇದು ಪೊಲೀಸಿಗೆ ಅನ್ವಯಿಸೋದಿಲ್ಲ ಅಂಥೇಳಿ ಅವರು ಅವಾಗ ಆರ್ಡರ್ ಮಾಡಿದರು. ಈಗ ರಾತ್ರೆಲ್ಲ ನಾವು ಬಂಡವಾಳ ಹಾಕಿ ನಿಂತಿಗಿಡಬೇಕು. ಎಲ್ಲಿ ಪೊಲೀಸ್ ಹಿಡ್ಕೊಂಡಾರೆ, ಎಲ್ಲಿ RTO ಹಿಡ್ಕೊಂಡಾರೆ, ಎಲ್ಲಿ ಗಾಡಿ ಆಕ್ಸಿಡೆಂಟ್ ಆಗಿದೆ, ಎಲ್ಲಿ ಕಳ್ತನ ಆಗಿದೆ, ರಾತ್ರೆಲ್ಲ ಮಲಗಲ್ಲ ನಾವು. ಫೋನ್ ಬಂತು ಅಂದರೆ ನಮ್ಮವಾಗಲೇ ಮೀಟ್ರಲ್ಲಿ ಸ್ಟಾರ್ಟ್ ಆಗಿಬಿಡ್ತವೆ, ನಿದ್ದೆನೇ ಬರಲ್ಲ ರಾತ್ರೆಲ್ಲ. ಅದಕ್ಕೆ ಅಟ್ಲೀಸ್ಟು ಇವಾಗ ಮೊದಲೇ ಅಧಿಕಾರಿಗಳಿಗೆ ವಿಚಾರ ಗೊತ್ತಿತ್ತು, ಈಗಿನ ಅಧಿಕಾರಿಗಳಿಗೆ ನಾವು ಮಾತಾಡೋದು ಕಷ್ಟ ಆಗಿಬಿಟ್ಟಿದೆ. ನಮಗೆ ಕಾನೂನು ಹೇಳ್ಕೊಡ್ತೀನಿ ನೀನು ಅಂತಾರೆ ಏನಾರು ಕೇಳಿದ್ರು. ಅದೇ ನಾನು ಹೇಳ್ತೀನಿಲ್ಲ, ಅವರಿಗೆ ಗೊತ್ತಿರಲ್ಲ. ಆಮೇಲೆ ಭಾಳಷ್ಟು ಜನರಿಗೆ ಈ ವಿಚಾರ ಗೊತ್ತಿರಲ್ಲ, ನಮ್ಮವ್ರಿಗೂ ಭಾಳಷ್ಟು ಜನಕ್ಕೆ ವಿಚಾರ ಗೊತ್ತಿರಲ್ಲ. ಅನಾವಶ್ಯಕವಾಗಿ ತೊಂದರೆ ಕೊಡ್ತಾರೆ. ರಾತ್ರಿ ನಮಗೆ ಫೋನ್ ಮಾಡ್ತಾರೆ, ನಾವು ಯಾರು ಏನು ಯಾವ ಊರಾಗ ಹಿಡ್ದಾರೆ ಗಾಡಿ, ಕರ್ನಾಟಕ ಸ್ಟೇಟ್ನಾಗ ಯಾವ ಮೂಲೆಗೆ ಹಿಡಿದ್ರು ನಾವು ಅಟೆಂಡ್ ಮಾಡಲೇಬೇಕಲ್ಲ. ಹಾಗೂ ಒಬ್ಬರು ಒಬ್ಲೈಜ್ ಮಾಡ್ತಾರೆ, ಒಳ್ಳೆಯವರು ಇರ್ತಾರೆ, ಆಯ್ತು ಬಿಡಿ ಸರ್ ಕಳಿಸ್ತಿದೆ ಅಂತಾರೆ. ಒಬ್ಬರು ಮಾತಾಡೋರು ಇರ್ತಾರೆ, ಅವ್ರ ಹತ್ರನೂ ಅನ್ಸ್ಕೋಬೇಕು ನಾವು ಬಂಡವಾಳ ಹಾಕಿ. ಈಗಿದೆ ಸಮಸ್ಯೆ ನಮ್ಮದು.